ಇದೆಂಥ ಕಾಯಿ ಅಂತ ನಿಮಗೆ ಗೊತ್ತುಂಟಾ? ಇದೇ ಥರದ್ದು ಸಿಮಿಲರ್ ಇರುವಂಥದ್ದು ಒಂದು ಓಡ್ತಾರೆ ನೋಡಿ ಮನೆಗೆ. ಕೆಲವರೆಲ್ಲ ಇಂಟ್ರೆಸ್ಟ್ ಇದ್ದರೆ ಚೂರು ಜಾಗ ಇದ್ದರೂ ಮಾಡ್ತಾರೆ, ಕೆಲವರಿಗೆ ಜಾಗ ಇದ್ದರೂ ಮಾಡೋದಿಲ್ಲ. ಹಾಗೆ ಈ ಥರದ್ದು ಹೆಲ್ಪ್. ಇವ ನೋಡಿ ಎಂತ ಮಾಡೋದ ಶಂಭು, ಅಲ್ಲೆಂತ ಇಲ್ಲ ಸೀತಾಫಲ ಹೊಯ್ದು 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 ಹೊಯ್ದು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 9ಕ್ಕೆ ಯಾರ್ದೆಲ್ಲ ಬರ್ತೀರಂಟು ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 9ಕ್ಕೆ ಯಾರ್ದೆಲ್ಲ ಬರ್ತೀರಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಂದಿ ಕಪ್ಪು ಕಪ್ಪಾಗಿದೆ. ನಾನು ಬಚ್ಚಲ ಒಳಗೆ ಮಲಗುದು. ಟಿಂಕಿ ಏನೋ ಮಾಡ್ತಿದ್ದಾನೆ ಅಂತಂದು ನೋಡು, ಬನ್ನಿ ಟಿಂಕಿ. ಹೋ ಪಪ್ಪಾಯಿ ತಿನ್ನುವುದಾ? ಹಾಂ, ಪಪ್ಪಾಯಿ ಇತ್ತು, ಅದು ಬಿದ್ದಿದೆ ಹಣ್ಣಾಗಿ, ಅದನ್ನೀಗ ತಿಂತಾ ಇದ್ದಾನೆ. ಊರ ಇಲ್ಲದ್ರೆ ಗಲಾಟೆ ಆಗ್ತದೆ ಇದಕ್ಕೆ ಸಹ. ಇದು ನೋಡಿ, ಇಲ್ಲಿ ಪೂರ್ತಿ ಗರಿಕೆ ಉಂಟು. ನಮ್ಮ ಬೆಕ್ಕುಗಳಿಗೆ ಎಲ್ಲ ನೋಡಿ ಹೊಟ್ಟೆ ನೋವೆಲ್ಲ ಆದರೆ ಈ ಗರಿಕೆ ಬಂದು ತಿಂತಾರೆ. ಮತ್ತು ನಮ್ಮ ಗಣಹೋಮ ಮಾಡ್ತೇವಲ್ಲ, ಗಣಪತಿ ದೇವರಿಗೆ ಸಹ ಎಂತ ಇಲ್ಲಾದರೂ ಒಂದು ಗರಿಕೆ ತುಂಬಿದರೆ ಸಾಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಬರೀ ಗರಿಕೆ ತುಂಬಿ ಹೋಗಿದೆ. ಗರಿಕೆದು ಗಾರ್ಡನ್ ಆಗಿದೆ ಈಗ ಇಲ್ಲಿ. ಆಗ ಬ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ದನಗಳನ್ನು ಕರ್ಕೊಂಡೋಗಿ ಹೊರಗೆ ಬಿಟ್ಟು ನಾನು ಸೀದಾ ತೋಟಕ್ಕೆ ಹೋದ್ದು. ಸ್ವಲ್ಪ ಈಗ ಬಿಸಿಲು ಕಡಿಮೆ ಇರ್ತದಲ್ಲ, ಬೆಳಿಗ್ಗೆ ಒಂದು 9:30 ನೆಕ್ಸ್ಟ್ 11:30 ತನಕ ನನ್ನ ತೋಟದಲ್ಲಿ ಹುಲ್ಲು ತೆಗೆದಾಯ್ತು. ಅದು ಬುಡ ಬಿಡಿಸ್ಲಿಕ್ಕೆ ಹೇಳ್ತಾರಲ್ಲ ಹಾಗೆ. ಅಲ್ಲಿ ತನಕ ಸ್ವಲ್ಪ ಬಿಸಿಲು ಕಡಿಮೆ ಇರ್ತದೆ. ಮತ್ತು ನಮ್ಮ ತೋಟದಲ್ಲಿ ಸ್ವಲ್ಪ ನೇರಳೆ ಅಲ್ಲ, ಅಡಿಕೆ ಗಿಡಗಳು ಮೇಲೆ ಹೋದದ್ರಿಂದ. ಹಾಗೆ ಈಗ ಸುಸ್ತಾಯಿತು ಅಂತೇಳಿ ಮನೆ ಬಂದು ನೀರು ಕುಡಿದು ಈಗ ದನಗಳ ಹತ್ರ ಹೋಗ್ತಿದ್ದೇನೆ. ಅವರನ್ನೊಂದು ಬದಲಿಸಿ ಮಾವಿನಕಾಯಿ ಹೆಕ್ಕೊಂಡು ಬರುವ ಅಂತ ಹೋಗ್ತಿದ್ದೇನೆ. ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ, ಆದರೆ 4 ಮಾವಿನಕಾಯಿ ಸಿಗ್ತದಲ್ಲ ಮಾವಿನಹಣ್ಣು. ಅದರಲ್ಲಿ ಅದು ಒಗ್ಗರಣೆ ಎಲ್ಲ ಸಾಸಿವೆ ಮಾಡಿ ಮುಗಿತದೆ. ಅದರಲ್ಲಿ ಸಹ 2-3 ಎಲ್ಲ ಉಳಿದ್ರೆ ಅದನ್ನು ನಾನು ಉಪ್ಪಿನ ಇದಕ್ಕೆ ಹಾಕಿಡೋದು ಡಬ್ಬಕ್ಕೆ. ಹಾಗೆ ನಾವು ಮೊನ್ನೆ ಊರಿಗೆ ಹೋಗಿದ್ದೇವಲ್ಲ, ಆಗ ಬರುವಾಗ ನಾನು ಪುತ್ತೂರಲ್ಲಿ ಒಂದು ಮನೆ ನೋಡಿದೆ ಆಯಿತಾ, ದೊಡ್ಡ ಮನೆ ಮೇಲೆ. ಅದರ ಮೇಲೆ ಟ್ಯಾರಿಸಲ್ಲಿ ಅವರು ಫ್ರೂಟ್ಸಿದ ಗಿಡ ಎಲ್ಲ ನೆಟ್ಟಿದ್ದಾರೆ. ಅದು ಸಹ ಪಾಟಲ್ಲಿ, ದೊಡ್ಡ ಪಾಟಲ್ಲಿ. ಅದು ಹೀಗೆ ರೋಡ್ ಸೈಡ್ ಪಾಸ್ ಆಗುವ ಕಾಣ್ತದೆ. ನನಗೆ ತುಂಬ ಖುಷಿ ಅಂತ ಅನಿಸಿತಾಯಿತು. ಅಂದರೆ ಅವರು ಮಾವಿದು, ಮಲ್ಬೇರಿ ಕಾಣ್ತಾ ಇತ್ತು, ಮತ್ತು ಮಲ್ಲಿಗೆದು ಕೃಷಿ ಕಾಣ್ತಾ ಇತ್ತು. ಆಮೇಲೆ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅದರದ್ದು ಸಹ ಗಿಡ ಕಾಣ್ತಾ ಇತ್ತು. ಅಂದರೆ ನೋಡಿ, ಕೆಲವರು ಜಾಗ ಇದ್ದರೂ ಕೂಡ ಮಾಡೋದಿಲ್ಲ. ಅವರು ನೋಡಿ, ಹಾಗಾದರೆ ಅವರಿಗೆ ಎಷ್ಟು ಆಸೆ ಇರ್ಬೋದು, ಸ್ವಲ್ಪ ಜಾಗ ಇದ್ದಿದ್ದರೆ ನಾವು ನೆಟ್ಟು ಮಾಡ್ತಿದ್ವಿ ಭೂಮಿಯಲ್ಲಿ ಅಂತ ಹೇಳಿದ್ದು ಅನಿಸಿತು ನನಗೆ ನೋಡಿಸಿ ತುಂಬ ಖುಷಿ ಅಂತ ಅನಿಸಿತು. ಮಲ್ಲಿಗೆದೇ ಸುಮಾರು ಗಿಡ ಇತ್ತು ಅದರಲ್ಲಿ, ಮಂಗಳೂರು ಮಲ್ಲಿಗೆ ಹೇಳ್ತೇವಲ್ಲ ಅದು. ಆಮೇಲೆ ಮಲ್ಬೇರಿ ಎಲ್ಲ ಕೆಂಪು ಕಾಣ್ತಾ ಇತ್ತು ಅದರಲ್ಲಿ, ಹಣ್ಣದ್ದು 1-2 ಗಿಡನೇ ಇತ್ತು ಮೋಸ್ಟ್ಲಿ. ಮತ್ತು ಪಾಸಾಗುವ ಜಾಸ್ತಿ ಅಬ್ಸರ್ವ್ ಮಾಡಲಿಕ್ಕಾಗಲಿಲ್ಲ. ಹಾಗೆ ನೋಡಿ, ಜಾಗ ಇರುವವರಿಗೆ ಮಾಡಲಿಕ್ಕೆ ಬೇಡ. ಈಗ ಜಾಗ ಇಲ್ಲದವರು ಆ ಥರ ಪಾಟಲ್ಲಿ ಹಾಕಿ ಮಾಡ್ತಾರೆ. ಮತ್ತು ನಾನು ಆಶಾಮನ ಮನೆ ಹೇಳಿದ್ದೆಲ್ಲ, ಅಲ್ಲಿ ಸಹ ಅಲ್ಲಿ ಮೇಲೆ ಅವರು ಟ್ಯಾರಿಸ್ ಸೈಡಲ್ಲಿ ಸ್ವಲ್ಪ ಜಾಗ ಉಂಟು, ಅದರಲ್ಲಿ ಆ್ಯಪಲಿದು ಗಿಡ ಮಾಡಿದ್ದಾರೆ, ಮಲ್ಲಿಗೆ, ಬಸಳೆ ಉಂಟು, ಆಮೇಲೆ ಅಲೋವೆರಾ ಎಲ್ಲ ಕಾಮನ್ ಅಲ್ಲ, ಬೇರೆ ಗಿಡ ಎಲ್ಲ ಉಂಟು ಅವರಲ್ಲಿ. ಅನಿಸೋ ನೋಡಿ ನನಗೆ ಆಶ್ಚರ್ಯ ಅಂತ ಅನಿಸಿತ್ತು. ಕೆಲವರೆಲ್ಲ ಇಂಟ್ರೆಸ್ಟ್ ಇದ್ದರೆ ಚೂರು ಜಾಗ ಇದ್ದರೂ ಮಾಡ್ತಾರೆ, ಕೆಲವರಿಗೆ ಜಾಗ ಇದ್ದರೂ ಮಾಡೋದಿಲ್ಲ. ಹಾಗೆ ನನಗೆ ಅದೇ ಯಾರಾದರೂ ಗಿಡ ನೆಟ್ಟು ಮಾಡುವಾಗ ಅವರ ಎಫರ್ಟ್ ನೋಡುವಾಗ ಖುಷಿ ಅಂತ ಅನಿಸ್ತದೆ. ಮಾವಿನಹಣ್ಣು ಹೆಕ್ಕಲಿಕ್ಕೆ ಬಂದೆ. ಈ ಥರ ಮಾವಿನಹಣ್ಣು ಮತ್ತು ಸಿಕ್ಕಿದರೆ ಈ ಥರ ಆಲ್ಮೋಸ್ಟ್ ಎಲ್ಲ ಇದೇ ಥರ ಸಿಗ್ತದೆ ಆಯಿತಾ. ಇಲ್ಲಿ ನೋಡಿ, ಸಿಗಲಿಕ್ಕೆ ಮಾವಿನಹಣ್ಣು ಸುಮಾರು ಉಂಟು. ಈ ಥರದ್ದು ಎಂತ ಮಾಡೋದು ಹೇಳಿ.
ನಾನು ಅದಕ್ಕೆ ಇಂಥದನ್ನು ಕೊಂಡೋಗಿ ಇದನ್ನು ಕೆರೆಸಿ ತೆಗೆದು ಆಮೇಲೆ ಇದನ್ನು ಒಗ್ಗರಣೆ ಯೂಸ್ ಮಾಡೋದು. ಗೌರಮ್ಮ ಇಲ್ಲಿದ್ದಾಳೆ. ಮೇಲಿಕ್ಕೆ ಒಳ್ಳೆ ಹುಲ್ಲು ಮತ್ತು ನೆರಳು ಕೂಡ ಉಂಟು, ಕೂತ್ಕೊಳ್ಳಿಕ್ಕೆಲ್ಲ ಸ್ಪೇಸ್ ಉಂಟು. ಅವಳಲ್ಲಿದ್ದಾಳೆ, ಚಿಕ್ಕವಳಲ್ಲ, ಇನ್ನು ದೊಡ್ಡವಳು ಆದಳು. ಹಾಗಾದರೂ ಕೂಡ ಚಿಕ್ಕವಳಾಗಿ ಅನ್ನಿಸ್ತಾಳೆ. ಇವಳು ನಿನ್ನೆ ರಾತ್ರಿಯಿಂದ ಇರಲಿಲ್ಲ, ಹೊಟ್ಟೆ ಸಹ ಚಿಕ್ಕ ಕಾಣ್ತುಂಟು. ಮರಿ ಇಟ್ಟು ಬಂದಿದ್ದಾಳೆ ಆಯಿತಾ ಇವಳು. ಒಟ್ಟಿಗೆ ಹಾಲು ಕುಡಿಲಿಕ್ಕೆ ನಮ್ಮ ಕಜ್ಜ ಎಲ್ಲ ರೆಡಿ ಮಾಡಿಟ್ಟು ದನಗಳ ಹತ್ರ ಬಂದೆ. ನನಗೆ ಇಲ್ಲೊಂದು ಕಾಯಿ ಸಿಕ್ಕಿತ್ತು ನೋಡಿ ಅಂತೆ. ಇದೆಂಥ ಕಾಯಿ ಅಂತ ನಿಮಗೆ ಗೊತ್ತುಂಟಾ? ಇದೇ ಥರದ್ದು ಸಿಮಿಲರ್ ಇರುವಂಥದ್ದು ತಿನ್ನಲಿಕ್ಕಾಗ್ತದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಇದರದ್ದು ಹಣ್ಣಾಗಿ ಬೀಳುವಂಥದ್ದು ನೋಡಿ, ಇದು ಹಸಿರೇ ಇರ್ತದೆ. ಇದೊಂದು ಸ್ಮೂತಾಗಿದೆ. ಇದರದ್ದು ಸೀಡು ಭಾರಿ ದೊಡ್ಡದುಂಟು ನೋಡಿ. ಗೊತ್ತಿಲ್ಲ ನನಗೆ ಎಂತ ಇದು ಅಂತ. ಹೀಗಿರ್ತದೆ ಮಾತ್ರ. ಸ್ವಲ್ಪ ರುಚಿ ನೋಡಿದೆ, ಹುಳಿ ಉಂಟು. ಪರಿಮಳ ಮಾತ್ರ ಬಾಳೆಹಣ್ಣು ಮತ್ತು ಚಿಕ್ಕು ಮಿಕ್ಸ್ ಆದರೆ ಹೇಗೆ ಪರಿಮಳ ಬರ್ತದೆ ಹಾಗೆ ಬರ್ತದೆ ಇದು. ಒಂದು ಓಡ್ತಾರೆ ನೋಡಿ ಮನೆಗೆ. ಸಾಕು, ಒಂದೇ ಇದ್ದದ್ದು. ಅದರಲ್ಲಿ ಗೇರು ಹಣ್ಣು ಸಹ ಇಲ್ಲ. ಇವಳಿಗೆ ಗೇರು ಹಣ್ಣು ಬೇಕು, ಇಲ್ಲದೆ ನಾನು ಎಲ್ಲಿಂದ ತರೋದು? ಒಂದುಂಟು, ಒಂದು ಕೊಟ್ಟೆ. ಹೋಗುವ, ಆಯಿತು ಹೋಗುವ, ನೀರು ಕುಡಿ ಹೋಗು. ಅಮ್ಮಗೆ ವಾಟ್ ಇಸ್ ಚೀಕ ಸಬಗ. ಒಂದುಂಟು, ಇದು ಅಮ್ಮನಿಗೆ ಕೊಡುವ. ಅವಳು ತಿಂದಿದ್ದಾಳೆ ಆಗಲೇ ಮಗಳು. ಅಮ್ಮ ಇವನು ಪೆಂಡ್ ಕಂತ ಗೌರಮ್ಮಯ್ಯೇ. ಹೊಯ್ದು ಕಾಜು ಅಂತಾನೆಯಾ? कोण असता बाबा दिसतात का? कोण दिसवंचे रे? कोण ही गौरीचे कोण फ्रेंड आईला का? येते मंगो गौरी. बका रिंगी आयला का? रिंगी गौरीचे रिंगी आयला. ಹೀಗೆ ಇವಳು ಮತ್ತು ಕಜ್ಜು ಇಬ್ಬರು ಹೋಗಿದ್ದರು, ಅಮ್ಮ ಮಗ. ಈಗ ಇವಳು ಬಂದಿದ್ದಾಳೆ 3:30 ಆಗುವಾಗ ಸಂಜೆ. ಊಟ ಎಲ್ಲ ಮಾಡಿ ಬಂದು ಇಲ್ಲಿ ಮಲಗಿದ್ದಾಳೆ. ಆದರೆ ಕಜ್ಜ ಇಲ್ಲ. ಇವಳು ಮರಿ ಇಟ್ಟಿದ್ದಾಳ ಅಥವಾ ಇನ್ನೂ ಇಡಬೇಕಾ ಅಂತ ಸಹ ನಂಗೆ ಗೊತ್ತಾಗ್ತಿಲ್ಲ. ಕೂರನಿಗೆ ಸಹ ಒಂದು ಕ್ಯೂರಿಯಾಸಿಟಿ. ನಿನ್ನೆಂದ ಇವಳು ಒಬ್ಬ ಹೊಡಿತಿದ್ದಾಳಲ್ಲ, ಮರಿ ಇಟ್ಟಿದ್ದಾಳ ಅಂತ ಬಂದು ನೋಡಿದಿವ ಸೌಂಡ್ ಕೇಳ್ತದ ಅಂತ. ಕಜ್ಜನನ್ನು ನೋಡ್ಕೊಳ್ಳಿಕ್ಕೆ ಬಿಟ್ಟು ಬಂದಿದ್ಯಾ? ಕಜ್ಜ ಎಲ್ಲಿ? ಈ ಕಜ್ಜ ಎಲ್ಲಿ ದುಂಗಿಕೊಂಡು ಮಲಗಿದ್ದಾನೆ ಅಂತ ಸಹ ಗೊತ್ತಿಲ್ಲ ನನಗೆ. ಮತ್ತು ಇವಳು ಎಲ್ಲಿಗೆ ಅವನನ್ನು ಕರ್ಕೊಂಡು ಹೋಗ್ತಿದ್ಲು ಅಂತ ಸಹ ಗೊತ್ತಿಲ್ಲ. ಮರಿಗಳು ಹಾಲು ಕುಡ್ದಾಗೇನು ಅನ್ನಿಸ್ತಿಲ್ಲ ನನಗೆ. ನಾವು ಹಾಗೆ ನೋಡೋದು ಚಿಕ್ಕ ಇರುವಾಗ. ಅಂದರೆ ಮರಿ ಇಟ್ಟಿದ್ದಾಳ ಅಂದರೆ ಹಾಲು ಕುಡ್ದದ್ದು ಗುರುತಿರ್ತದಲ್ಲ, ಹಾಗಾಗಿ ಮರಿ ಇಟ್ಟಿದ್ದಾಳೆ ಹೊರಗೆಲ್ಲೋ ಅಂತ. ಇದು ಅಷ್ಟು ಗೊತ್ತಾಗ್ತಿಲ್ಲ ನನಗೆ. ಮಕ್ಕಳಲ್ಲಿ ಕಜ್ಜೆಯಲ್ಲಿ ಬಿಟ್ಟು ಬಂದು ಏನೋ ನನಗೆ ಗೊತ್ತಾಗ್ತಿಲ್ಲ ಇವಳದು ಎಂಥ ಕತೆ ಅಂತ. ನಾನು ತೋಟಕ್ಕೆ ಹೋಗಿ ಒಂದು ಕಟ್ಟ ಹುಲ್ಲು ಮಾಡಿ ಒಂದು ಸ್ವಲ್ಪ ತೋಟ ಎಲ್ಲ ಕ್ಲೀನ್ ಮಾಡಿಟ್ಟು ಬಂದೆ ನೀರು ಕುಡಿಯುವ ಅಂತ. ಸೆಕೆ ಅಲ್ಲ, ಆಗಾಗ ನೀರು ಕುಡಿಬೇಕು.
ಅಪ್ಪ ತೋಟದ ಕೆಲಸಕ್ಕೆಲ್ಲ ಅವರು ಕಟ್ಟಿಗೆದು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಮರ ಬಿದ್ದದ್ದು ಅದನ್ನು ಕಟ್ಟಿಗೆ ಮಾಡ್ತಿದ್ದಾರೆ. ಹಾಗೆ ಅವ್ರು ಹೋಗುವಾಗಲೇ ನೀರು ಬಾಟ್ಲೆಲ್ಲ ತುಂಬಿಸ್ಕೊಂಡೇ ಹೋಗುವಾಗಲೇ ಬೆಳಗ್ಗಿಂದ 11:30 ಹಾಗೆ ಕೆಲಸ ಮಾಡಿ ಬರ್ತಾರೆ. ಮತ್ತು ಮಧ್ಯಾಹ್ನ 2-3 ಗಂಟೆ ಮೇಲೇ ಹೋಗೋದು. ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ನಾನು ಸಹ ಅಷ್ಟೇ ಆಗಾಗ ನೀರು ಕುಡಿದು. ಹಾಗೆ ನನ್ನ ಕಜ್ಜೋ ಬಂದಿದ್ದಾನೆ, ಬನ್ನಿ ನಿಮಗೆ ತೋರಿಸ್ತೇನೆ. ಬೆಳಿಗ್ಗೆ ಹೋದವ ಈಗ ಬಂದಿದ್ದಾನೆ. ಎಲ್ಲಿ ಹೋಗ್ತಾನೆ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಅಂತ ನನಗೆ ಗೊತ್ತಾಗೋದಿಲ್ಲ. ಅಮ್ಮನೊಟ್ಟಿಗೆ ಮಾತಾಡ್ತಿದ್ದಾನೆ. ನಾನು ಅಂದ್ಕೊಂಡೆ ಆಗ ಅಮ್ಮನ ನೋಡುವಾಗ ಬರ್ಬೋದು ಈಗ ಸ್ವಲ್ಪ ಹೊತ್ತಲ್ಲಿ ಅಂತ. ಬಂದಿದ್ದಾನೆ ಸಹ. ಈ ಕೋಳಿ ನೋಡಿ, ಈ ಕಜ್ಜೋ ಮರಿ ಇರುವಾಗ ಅವನನ್ನೆಲ್ಲೋ ಇಟ್ಟು ಬಂದು ಅವಳು ಇಲ್ಲಿ ನಂದಿ ಶಂಭುಗೆ ಹಾಲು ಕೊಡ್ತಿದ್ಲು, ನಿಮಗೆ ನೆನಪಿರ್ಬೋದು. ಈಗ ಇವನಿಗೆ ಹಾಲು ಕೊಡೋದು, ಕಜ್ಜೋನಿಗೆ. ಕಜ್ಜು ದೂರ ಹೋದ, ಈಗ ನಾನು ನೆನಪೇ ಇಲ್ಲ ಅವನಿಗೆ. ಕಜ್ಜು ಊಟ ಎಲ್ಲ ಮಾಡಲಿಲ್ಲಲ್ಲ, ಈಗ ಊಟ ಹುಡುಕೋದು. ಇಲ್ಲಿ ನಾನು ಊಟ ಇಡೋದಿಲ್ಲ ಅವರಿಗೆ, ಹಳೆ ಕಿಚನಲ್ಲೇ ಊಟ ಇಡೋದು, ಇಲ್ಲಿ ಅಭ್ಯಾಸ ಆಗ್ತದೆ ಅಂತ. ಈ ಕೋಳಿ ನೋಡಿ, ನಮ್ಮ ಕಜ್ಜು ಇನ್ನು ನನ್ನೊಟ್ಟಿಗೆ ಬರಲಿಕ್ಕಿಲ್ಲ ಆಯಿತಾ. ಅಮ್ಮ ಇದ್ದಾಳಲ್ಲ ಒಟ್ಟಿಗೆ. ಅವಳು ಮರಿ ಇಟ್ಟಿದ್ದಾಳ ಅಥವಾ ಇಟ್ಟು ಬಂದಿದ್ದಾಳ, ಇನ್ನೂ ಇಡಬೇಕಾ ಅಂತ ಗೊತ್ತಿಲ್ಲ. ಆದರೆ ಇವನಿಗೆ ಹಾಲು ಕೊಡೋದು, ಇದು ಯಾವುದೊಂದು ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಯಾರಿಗಾದರೂ ಐಡಿಯಾ ಇದ್ದರೆ ಹೇಳಿ ನನಗೆ ಕಮೆಂಟಲ್ಲಿ, ಈ ಥರ ಬೆಕ್ಕು ಯಾಕೆ ಮಾಡ್ತದೆ ಅಂತ. ಹೀಗೊಳ್ಳಿ, ಇವನು ಇಷ್ಟು ದೊಡ್ಡ ಕೋಣ ಆಗಿದ್ದಾನೆ, ಇವನಿಗೀಗ ಹಾಲು. ಹೂವಿನ ಗಿಡದ ಸಾಲು ಕ್ಲೀನ್ ಮಾಡ್ತಾ ಇದ್ದೇನೆ. ಇವರು ನೋಡಿ, ನಂದಿ, ಕಜ್ಜುವ ಶಂಭುವ ಇದು ಇಲ್ಲೊಂದುಂಟು. ಕಜ್ಜು ಇಲ್ಲಿದ್ದಾನೆ ಇದರೊಳಗಡೆ, ಬಲ್ಲೆ ಒಳಗೆ. ಇದು ಶಂಭು. ಇವರು ಮೂವರು ಹೆಲ್ಪ್ ಮಾಡೋದು ನನಗೆ. ಹೆಲ್ಪ್ ಎಂತ, ಎಂಟರ್ಟೈನ್ ಮಾಡೋದು ನನಗೆ. ಆಗ ಖುಷಿ ಅನ್ನಿಸ್ತದಲ್ಲ ನನಗೆ, ಅದಕ್ಕೋಸ್ಕರ ಇವ್ರದ್ದು ಈ ಥರದ್ದು ಹೆಲ್ಪು. ಇವ ನೋಡಿ ಎಂತ ಮಾಡೋದ ಶಂಭು, ಅಲ್ಲಿ ಎಂತ ಇಲ್ಲ, ಸೀತಾಫಲಸ ಇಲ್ಲ, ರಾಮಫಲಸ ಇಲ್ಲ, ಬರ್ಬೋದು. ಇನ್ನು ಇಲ್ಲಿ ಹೋಗಿ ಒಂದು ಫೈಟ್ ಮಾಡ್ತಾರೆ ಮೂವರು ಸೇರಿ. ನಂದಿ ಓಡಿದೆ, ನನಗೆ ಆಗಲಿಕ್ಕಿಲ್ಲ ನಿಮ್ಮ ಸವಾಸ ಅಂತ. ನಂದಿ ಈ ನಂದಿ ಅದು ಕೂರ ಮಾಡಿದ್ದು ಗುಂಡಿ ಆಯಿತಾ, ಅವನಿಗೆ ಹೊರಲಾಡಲಿಕ್ಕೆ. ಅದರಲ್ಲಿ ಈ ವಾಸ ಹೊರಲಾಡೋದು. ಈಗ ನನ್ನನ್ನು ಸಹ ಕರಿತಾನೆ, ಬಾ ಅಂತೇಳಿ. ಮತ್ತು ಮುಟ್ಟಬೇಕು ಅವನನ್ನು. ಈಕೊಳ್ಳಿ ಅಂತ ಶೇಲೆ ಶುರು. ಈಕೊಳ್ಳಿ ನಂದಿ ಟಪ್ಪಿನೇ ಸೇಮ್. ಟಪ್ಪಿದು ಮೇಲು ವರ್ಷ ನೀವ, ಟಪ್ಪಿ ಇದ್ರಿಗಿಂತ ಸ್ವಲ್ಪ ಜಾಸ್ತಿ ಹೊರಲಾಡ್ತಾಳೆ. ಓ ಟಪ್ಪಿಂದಲೇ ಕಲ್ತದೀವ ಎಲ್ಲ ಸಹ. ಕಜ್ಜಿ ಸ್ವಲ್ಪ ಹುಲ್ಲಿರಿ, ಬಾರ ಬಾ, ಇಲ್ಲಿ ಸ್ವಲ್ಪ ಹುಲ್ಲಿರಿ. ನೀನು ಎಂತ ಮಾಡೋದು, ಆಚೆಯಿಂದ ಈಚೆ ಎಂತ ಹೋಗುದು, ಇಲ್ಲಿಂದ ಸ್ವಲ್ಪ ಹುಲ್ಲಿರಿ. ಆಗುದಿಲ್ಲ, ಕತ್ತಿ ಹಗೂರದುಂಟು ತೆಕೋ. ಆಗುದಿಲ್ಲ. ಹೊಡಿದ ಇವಸ ಹೊಡಿದ. ಇಲ್ಲಿ ಬ್ಯಾಕಲ್ಲಿ ಕಾಣ್ತದೆ ನೋಡಿ, ಇದು ನಮ್ಮದು ಹೂವಿನ ಸಾಲು. ಇದರಲ್ಲಿ ಸೈಡಲ್ಲಿ ಪೂರ್ತಿ ಹುಲ್ಲು ಬಂದಿದೆ. ಮೊನ್ನೆಯಿಂದ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು, ಅಂದರೆ ಸ್ವಲ್ಪ ಹಿಡಿದು ಕ್ಲೀನ್ ಮಾಡುವ ಅಂತ. ಆದರೆ ನನಗೆ ಅಷ್ಟು ಟೈಮೇ ಸಿಗ್ತಿರಲಿಲ್ಲ. ಎಷ್ಟೊತ್ತಿಗೂ ಯಾವಾಗಲೂ ಬರುವಾಗ, ನನ್ನ ತೋಟದಿಂದ ಬರುವಾಗಲೇ 5:15 ಆಗ್ತಿತ್ತು. ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ದೇನೆ. ಹಾಗೆ ಪೂರ್ತಿ ತೆಗೆದಾಗಲಿಕ್ಕಿಲ್ಲ. ಇವತ್ತು ಎಷ್ಟಾಗ್ತದೆ ಅಂತ ನೋಡಿ ಅಷ್ಟು ತೆಗೆಯೋದು. ಮತ್ತು ಅದನ್ನು ನೋಡಿ ನಾಳೆ ಮತ್ತೆ ನೆನಪಾಗ್ತದಲ್ಲ, ಹುಲ್ಲು ತೆಗಿಲಿಕ್ಕೆ ಬಾಕಿ ಉಂಟು ಅಂತ. ಹಾಗೆ ಅದನ್ನು ತೆಗೆಯೋದು. ಇದು ಸೆಗಣಿ ನೀರು ಹಾಕೋದ್ರಿಂದ ಹುಲ್ಲು ಬೇಗ ಬರ್ತದೆ. ಹುಲ್ಲು ಬರೋದ್ರಿಂದ ಗಿಡಗಳಿಗೆ ಸಹ ಡಿಸ್ಟರ್ಬ್. ಹಾಗೆ ಸಾಧ್ಯ ಆದಷ್ಟು ತೆಗೆಯುವ. ನೋಡಲಿಕ್ಕೆ ಹೂಗಳು ಚೆಂದ, ಮೇಂಟೈನ್ ಮಾಡಲಿಲ್ಲ ಅಂದರೆ ಎಲ್ಲ ಕೂಡ ಹಾಳಾಗ್ತದೆ. ನನಗೆ ಎಲ್ಲರೂ ಹೇಳ್ತಾರೆ, ನಿಮ್ಮನೇಲಿ ಎಷ್ಟು ಗುಲಾಬಿ ಆಗ್ತದೆ, ಎಷ್ಟು ಇದಾಗ್ತದೆ ಅದಾಗ್ತದೆ ಅಂತ. ಆದರೆ ಅದರ ಹಿಂದೆ ಇರುವ ಎಫರ್ಟ್ಸ್ ಯಾರಿಗೆ ಗೊತ್ತಾಗೋದಿಲ್ಲ. ಹುಲ್ಲು ತೆಗಿಬೇಕು, ಅದನ್ನು ಟೈಮಿಗೆ ಕಟ್ ಮಾಡಬೇಕು, ಸೆಗಣಿ ನೀರು ಹಾಕಬೇಕು, ಗೊಬ್ಬರ ಇಡಬೇಕು. ಹಾಗೆ ನನಗೆ ಹಾಗೆ ಅಂತೇಳಿ ಕಷ್ಟ ಅಂತಲ್ಲ, ನನಗೆ ಟೈಮ್ ಸಾಕಾಗೋದಿಲ್ಲ, ಇರುವ ಟೈಮ್ ಸಾಕಾಗೋದಿಲ್ಲ. ಹಾಗೆ ಸ್ವಲ್ಪ ಮಾಡ್ತಾ ಹೋಗೋದು. ಮುಂಚೆ ಎಲ್ಲ ನಾನು ಒಮ್ಮೆ ಕ್ಲೀನಿಂಗಿಗೆ ಕೂತ್ರೆ ಅದನ್ನು ಪೂರ್ತಿ ಮಾಡಿಯೇ ಹೋಗ್ತಿತ್ತು. ಈಗ ಅಷ್ಟು ಟೈಮ್ ಸಾಕಾಗೋದಿಲ್ಲ, ಅದರಿಂದ ಸ್ವಲ್ಪ ಕ್ಲೀನ್ ಮಾಡ್ತಾ ಹೋಗೋದು. ಇಲ್ಲಿ ನೋಡಿ, ಒಂದು ಸಾಧಾರಣ ಆಯಿತು, ಕಾಲು ಭಾಗದಷ್ಟು ಆಯಿತು. ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಫ್ರೆಂಡ್ ಉದಯ್ ಅವ್ರದ್ದು ಬರ್ತ್ಡೇ ಅಂತ. ಉದಯ್ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ.